ಮಲಗಲಿಕ್ಕೆ ಪಲ್ಲಂಗ ಕೊಡಿ ಅಂತಂದ್ರೆ ಹಿಂಗ್ ಮಾಡ್ಬಿಡೋದಾ? ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಆರೋಪಿ ನಾನು ಹೊರಗಡೆ ಹೋಗಬೇಕು ಅಂದ್ರೆ ಆಗಲ್ಲ, ಬೇರೆ ಸೆಲ್ಬೇಕು ಅಂತಾರೆ, ಹಾಗೆ ಹೇಳೋಕ್ಕೂ ಆಗೋದಿಲ್ಲ. ಮಲಗಲಿಕ್ಕೆ ಪಲ್ಲಂಗ ಕೊಡಿ ಅಂತಂದ್ರೆ ಹಿಂಗ್ ಮಾಡ್ಬಿಡೋದಾ? ಹಿಂಗೆ ಕೊಡ್ಬೇಕು. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಹೇಳಿದ್ದೆಲ್ಲ ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಆರೋಪಿ ನಾನು ಹೊರಗಡೆ ಹೋಗ್ಬೇಕು ಅಂದ್ರೆ ಆಗಲ್ಲ, ಬೇರೆ ಸೆಲ್ಬೇಕು ಅಂತಾರೆ, ಹಾಗೆ ಕೇಳೋಕ್ಕೂ ಆಗೋಲ್ಲ. ಬಿಸಿಲು ಬರುವ ಜಾಗಕ್ಕೆ ಕಳಿಸಿ ಅಂದರೂ ಸಹ ಆಗೋದಿಲ್ಲ. ದರ್ಶನ್ ಬೇಡಿಕೆ ಫಂಡಮೆಂಟ್ ರೈಟ್ ಇರಬಹುದು, ಆದರೆ ಜೈಲು ಮ್ಯಾನುವಲ್ ಪ್ರಕಾರ ಇದೆಲ್ಲ ಕೊಡೋಕ್ಕಾಗೋದಿಲ್ಲ. ಅವರಿಗೆ ಬಿಸಿಲು ಬರ್ತಾ ಇಲ್ಲ ಅಂದ್ರೆ ಅದಕ್ಕೆ ನಾವು ಹೊಣೆ ಅಲ್ಲ. ಜೈಲು ಕೈಪಿಡಿಯಲ್ಲಿ ಏನಿದೆ ಆ ಸೌಲಭ್ಯ ಮಾತ್ರ ಕೊಡ್ತೀವಿ. ಕೋರ್ಟ್ ಅಂಗಳದಲ್ಲಿ ಎಸ್ಪಿಪಿ ಪ್ರಸನ್ನ ಅವರು ಖಡಕ್ ಆಗಿ ವಾದವನ್ನ ಮಾಡಿದ್ದಾರೆ. ಜೈಲು ಅಧಿಕಾರಿಗಳ ವಿರುದ್ಧ ಕೋರ್ಟ್ ಮೊರೆ ಹೋಗಿರುವಂತಹ ದರ್ಶನ್ ಅಕ್ಟೋಬರ್ 9ಕ್ಕೆ ವಿಚಾರಣೆ ಮುಂದೂಡಿದಂತ ಕೋರ್ಟ್. ವೀಕ್ಷಕರೇ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳಿಗೆ ಸ್ವಲ್ಪ ಈ ವಿಚಾರ ಅರಗಿಸ್ಕೊಳ್ಳಕ್ಕಾಗಲ್ಲ. ವೈ ಅಂತ ಕೇಳಿ ದರ್ಶನ್ ಅವರು ಕೋರ್ಟ್ಗೆ ಹಾಜರಾಗ್ತಾರೆ. ಯಾವಾಗ ಅಂತಂದ್ರೆ ಒಂದ್ ತಿಂಗಳ ಹಿಂದೆ ಅವರು ಕೋರ್ಟ್ಗೆ ಹಾಜರಾದಾಗ ಅದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಕೋರ್ಟ್ ಅಲ್ಲಿ ನಿಂತ್ಕೊಳ್ತಾರೆ. ಆಗ ದರ್ಶನ್ ಅವರಿಗೆ ಒಂದು ತೊಟ್ಟು ವಿಷ ಕೊಟ್ಟುಬಿಡಿ, ನನಗೆ ಈ ಜೈಲಲ್ಲಿ ಇರಕ್ ಆಗ್ತಾ ಇಲ್ಲ, ನನ್ನನ್ನ ಮನುಷ್ಯನ ತರ ಟ್ರೀಟ್ ಮಾಡ್ತಾ ಇಲ್ಲ ಅಂತ ಹೇಳಿ ವಿಷ ಕೊಟ್ಟುಬಿಡಿ ಅಂತ ಸಾವಿರಾರು ಲಕ್ಷಾಂತರ ಅಭಿಮಾನಿಗಳನ್ನ, ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿರುವಂತಹ ಒಂದು ನಟ ಹೇಳ್ತಾರೆ. ಆ ನಟನ ಆ ಮಾತು ಕೇಳಿ ಸಾಕಷ್ಟು ಜನ ಕಣ್ಣಲ್ಲಿ ನೀರಾಕ್ಬಿಡ್ತಾರೆ ಅವರ ಅಭಿಮಾನಿಗಳು. ಆದ್ರೆ ಏನಕ್ಕಪ್ಪ ವಿಷ ಕೇಳ್ತಿದ್ಯಾ ಅಂತ ಕೇಳಿದ್ರೆ, ಇಲ್ಲ ನನಗೆ ಸರಿಯಾದ ರೀತಿಯಲ್ಲಿ ಮಲಗಲಿಕ್ಕೆ ಆಗ್ತಾ ಇಲ್ಲ, ಮಲಗಲಿಕ್ಕೆ ಬೆಡ್ ಇಲ್ಲ, ದಿಂಬಿಲ್ಲ, ನನಗೆ ಸೊಳ್ಳೆ ಕಚ್ತಾ ಇದೆ, ಸರಿಯಾಗಿ ಬಿಸಿಲು ಕಾಣದೆ ನಂಗೆ ತುಂಬಾ ದಿನ ಆಯ್ತು, ಬಿಸಿಲು ಕೂಡ ತೋರಿಸ್ತಾ ಇಲ್ಲ, ಆ ರೀತಿ ಆಗಬಿಟ್ಟಿದೆ, ಸರಿಯಾಗಿ ಮಲಗಕ್ಕಾಗ್ತಾ ಇಲ್ಲ ಅಂತ ಗಳ 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 ಅಂತ ಕೋರ್ಟಲ್ಲಿ ಅಳ್ತಾರೆ ದರ್ಶನ್. ಅದಾದ ನಂತರ ಬೇಸಿಕ್ ನೀಡ್ ಏನೇನ್ರಿ ಅದನ್ನ ಕೊಟ್ಬಿಡ್ರಿ, ಅವರಿಗೆ ವಾಕಿಂಗ್ ಬೇಕಂತೆ, ವಾಕಿಂಗ್ ಸ್ವಲ್ಪ ಸ್ಪೇಸ್ ಕೊಟ್ಬಿಡ್ರಿ ಅಂತ ಹೇಳಿ ಜಡ್ಜ್ ಹೇಳ್ತಾರೆ. ಆದ್ರೆ ಈಗ ದರ್ಶನ್ಗೆ ಯಾವುದು ಕೂಡ ಸಿಗೋದಿಲ್ಲ. ಎಸ್ ವೀಕ್ಷಕರೇ, ಹೌದು, ಮಲಗಲಿಕ್ಕೆ ಪಲ್ಲಂಗ ಕೊಡಿ ಅಂತ ಹೇಳಿದ್ರೆ ಅದನ್ನ ಕೊಡಬೇಕು. ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಕೇಳಿದ್ದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ. ಆರೋಪಿ ನಾನು ಹೊರಗಡೆ ಹೋಗಬೇಕು ಅಂದ್ರೆ ಆಗುತ್ತಾ? ಆಗಲ್ಲ ಅಲ್ವಾ? ಬೇರೆ ಸೆಲ್ಬೇಕು ಅಂತಾರೆ, ಹಂಗ್ ಕೇಳೋ ಹಾಗಿಲ್ಲ. ಬಿಸಿಲು ಬಂದಿಲ್ಲ ಆ ಜಾಗದಲ್ಲಿ ಅಂತಂದ್ರೆ ಅದು ಬಿಸಿಲಿನ ತಪ್ಪು, ದರ್ಶನ್ ತಪ್ಪು, ಜೈಲಿಂದೇನ್ರಿ ತಪ್ಪಾಗತ್ತೆ? ಬಿಸಿಲು ಯಾವಾಗ ಯಾವ ಜಾಗಕ್ಕೆ ಬರುತ್ತೆ ಅಂತ ನೋಡ್ಕೊಂಡು ಕೂತ್ಕೊಳ್ಳಕ್ಕಾಗತ್ತ? ದರ್ಶನ್ ಬೇರೆ ಫಂಡಮೆಂಟ್ ರೈಟ್ ಇರಬಹುದು ಅವ್ರಿಗೆ ಬೇಡಿಕೆಗಳು, ಆದರೆ ಜೈಲು ಮ್ಯಾನ್ಯುವಲ್ ಪ್ರಕಾರ ಇದೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಕೋರ್ಟ್ ಅಂಗಳದಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಖಡಕ್ ಆಗಿ ವಾದವನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.